ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಈ ವ್ಲಾಗ್ ಬಂದು ನಾವು ಥೈಲ್ಯಾಂಡ್‌ಗೆ ಹೋದ್ವಲ್ಲ, ಅದು ವ್ಲಾಗ್ ಆಗಿರತ್ತೆ. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ. ಅವರು ಒಂದು 18 ಜನದ್ದೇ ಬೇರೆ ಫ್ಲೈಟ್ ಇತ್ತು. ನಮ್ದು 5 ಜನದ್ದೇ ಬೇರೆನೆ ಫ್ಲೈಟ್ ಇತ್ತು ಅಂತ ಹೇಳಿ. ಬಟ್ ಜಾಸ್ತಿ ಡಿಫರೆನ್ಸ್ ಎಲ್ಲ ಏನೂ ಇರ್ಲಿಲ್ಲ. ಅವ್ರಿಗೂ ನಮಗೂ ಒಂದು 15-20 ಮಿನಿಟ್ಸ್ ಡಿಫರೆನ್ಸ್ ಅಷ್ಟೇ ಇದ್ದಿದ್ದು. ಫಸ್ಟು ನಮ್ದು ಫ್ಲೈಟ್ ಲ್ಯಾಂಡ್ ಆಯ್ತು. ಇನ್ನು ನಾವು ಅಲ್ಲೆಲ್ಲ ಹೋಗಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ ತಕ್ಷಣ ಅವರು ಬಂದ್ರು. ಆಮೇಲೆ ಎಲ್ಲಾರೂನು ಅಗೇನ್ ಒಟ್ಟಿಗೆನೆ ಜರ್ನಿ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ವಿ. ಬಟ್ ನಮಗೆ ಮಲೇಷ್ಯಾದಲ್ಲಿ ಇಮಿಗ್ರೇಷನ್‌ಗೆ ಸಿಕ್ಕಾಪಟ್ಟೆ ಟೈಮ್ ಹಿಡೀತು. ಆಲ್ಮೋಸ್ಟ್ 3 ಅವರ್ಸ್ ಏನೋ ಆಯ್ತು. ಆದ್ರೆ ಥೈಲ್ಯಾಂಡ್ ಅಲ್ಲಿ ಆ ತರ ಎಲ್ಲ ಏನೂ ಇರ್ಲಿಲ್ಲ. ತುಂಬಾ ಅಂದ್ರೆ ನಾವೇನ್ ಅನ್ಕೊಂಡಿದ್ವಿ, ಮಲೇಷ್ಯಾದಲ್ಲಿ ಆ ತರ ಆಯ್ತಲ್ವಾ, ಇವನ್ ಇಲ್ಲೂನು ಹಂಗೆ ಪ್ರಾಬ್ಲಮ್ ಆಗತ್ತೇನೋ ಅನ್ಕೊಂಡ್ವಿ. ಇಲ್ಲಿ ಜಸ್ಟ್ ಒಂದು 5-10 ಮಿನಿಟ್ಸ್ಗೆಲ್ಲ ನಮ್ದೆಲ್ಲಾರ್ದು ಇಮಿಗ್ರೇಷನ್ಸ್ ಎಲ್ಲ ಕ್ಲಿಯರ್ ಆಗೋಯ್ತು. ಆಮೇಲೆ ನಾವು ಕಂಪ್ಲೀಟ್ ಒಂದು ಪ್ಯಾಕೇಜ್ ಅಲ್ಲಿ ಹೋಗಿದ್ದಿದ್ರಿಂದ ಅಲ್ಲಿ ನಮ್ಗೆ ಅದೇ ಬಸ್ ಎಲ್ಲ ಏನು ಇತ್ತು, ಟ್ರಾವೆಲಿಂಗ್ ಎಲ್ಲಾನು ಅರೇಂಜ್ ಆಗೋಗಿತ್ತು. ಏರ್ಪೋರ್ಟ್ ಹೋಗಿ ನಾವು ಇಳ್ದಿದ ತಕ್ಷಣ ಅದೇ ಇಮಿಗ್ರೇಷನ್ ಎಲ್ಲ ಮುಗಿಸಿ ಹೊರಗಡೆ ಹೋಗಿದ ತಕ್ಷಣನೇ ವೇಟ್ ಮಾಡ್ತಾ ಇದ್ರು. ಅಲ್ಲಿಂದ ಅಗೇನ್ ನಮ್ಮ ಜರ್ನಿ ಅನ್ನೋದು ಏನು English, everybody speak English, no? No. Tamil Nadu, no. Canada, Karnataka. Hindi, okay. Karnataka, I don't know. I know only one ru. Enru, Muru, Araku, Aidu, Aru, Eru, Entu, Ombatu, Hatu, Anandu. Okay, Pani. You know, I have been in Karnataka. Mysore. You're from? Bangalore. Bangalore. I walk. Oh, don't walk much. In case of you are missing from the group because somebody delay, walk to the pier number 1. I will waiting for you over there. When you get down from the boat, from the bus, the photographer will click photo for you, for the insurance and for their business also. ಅವರು ಗೈಡ್ ಏನಿದ್ರು, ಅವ್ರು ಆಕ್ಚುಲಿ ಕನ್ನಡ ಸ್ವಲ್ಪ ಮಾತಾಡ್ತಾ ಇದ್ರು. ಅಂದ್ರೆ ಕೇಳಕ್ ಒಂಥರ ಖುಷಿ ಆಗ್ತಾ ಇತ್ತು. ಬಿಕಾಸ್ ಅವರು ನಮ್ ಭಾಷೆ ಬರ್ದೇ ಇದ್ರು ಪ್ರಯತ್ನ ಪಡ್ತಾ ಇದ್ರಲ್ವಾ, ಅದು ಒಂಥರ ಚೆನ್ನಾಗಿತ್ತು. ನಾವು ಕೆಲವೊಂದನ್ನೆಲ್ಲ ಅವ್ರಿಗೆ ಹೇಳ್ಕೊಡ್ತಾ ಇದ್ವಿ, ಹಿಂಗ್ ಹೇಳಿ ಹಂಗೆ ಹೇಳಿ ಅಂತ ಅನ್ಬಿಟ್ಟು. ಬಟ್ ಅವ್ರು ಟ್ರೈ ಮಾಡ್ತಾ ಇದ್ರು, ಅದೇ ಒಂಥರ ನಮ್ಗೆ ಇದಾಗಿದ್ದು. ಎಷ್ಟ್ ಚೆನ್ನಾಗಿ ಅವ್ರು ಇಲ್ಲ ನನಗ್ ಬರಲ್ಲ ಆತರ ಹೇಳ್ತಾ ಇರ್ಲಿಲ್ಲ, ಟ್ರೈ ಅಂದ್ರೆ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅವರು. ಸೊ ಇನ್ನು ಅದಾದ್ಮೇಲೆ ಅವರು ಹೋಟೆಲ್ ರೂಮ್ಗೆಲ್ಲ ಕರ್ಕೊಂಡೋಗಿ ನಾವು ಅಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ ಟಿಫನ್ ಎಲ್ಲ ಆದ್ಮೇಲೆ, ಆಕ್ಚುಲಿ ನಾವು ಅವತ್ತು ಅದೇ ಪಟಾಯದಲ್ಲಿ ಇದ್ದಿದ್ದು. ಸೊ ಅಲ್ಲಿಂದ ನಮ್ಗೆ ಅದೇ ಪಟಾಯದಲ್ಲಿ ಕೋರಲ್ ಐಲ್ಯಾಂಡ್ಗೆ ಅವತ್ತಿನ ದಿನದ್ದು ನೋಡಕ್ ಹೋಗ್ಬೇಕಿತ್ತು. ಅಂದ್ರೆ ಕೋರಲ್ ಐಲ್ಯಾಂಡ್ ಏನಂತ ಅಂದ್ರೆ ನಾವು ಒಂದು ಬೋಟ್ ಹೆಲ್ಪ್ ಇಂದ ಹೋಗ್ಬೇಕಾಗತ್ತೆ, ಮಿಡಲ್ ಅಲ್ಲಿ ಇರತ್ತೆ ಅಲ್ವಾ. ಸೊ ಹಂಗಾಗಿ ಮತ್ತೆ ಅಲ್ಲಿ ಮಧ್ಯದಲ್ಲಿ ಒಂದೊಂದ್ ಕಡೆ ನಮ್ಗೆ ಪ್ಯಾರಾಸೈಡ್ಲಿಂಗು, ಕೆಲವೊಂದು ವಾಟರ್ ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳೋಣ. ನಾವು ಹೋಗ್ತಾ ಇದೀವಿ ಈಗ ಕೋರಲ್ ಐಲ್ಯಾಂಡ್ಗೆ. ಈಗ ಪ್ಯಾರಾಸೈಲಿಂಗ್ ಇದೆ, ಸೀ ವಾಕ್ ಇದೆ, ಫುಲ್ ಮಸ್ತಿ ಇದೆ. ಹಂಗೆ ನಿಮ್ಮ ಒಂದು ಬ್ಲೂ ಸ್ಕೈ ಬಗ್ಗೆನೂ 2 ಮಾತು ಹೇಳಿದ್ರು. ನಮ್ದು ಬ್ಲೂ ಸ್ಕೈ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿರೋ ಫಾರ್ಮು. ನಮ್ ಗೋಲ್ ಏನಿದ್ರು ಎಲ್ಲ ಫ್ಯಾಮಿಲಿ ಅವ್ರನ್ನ ಮಿಡಲ್ ಕ್ಲಾಸ್ನ ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಕರ್ಕೊಂಡು ಹೋಗ್ಬೇಕು ಅಂತ. ಈ ಟ್ರಿಪ್ಪಲ್ಲಿ ನಾವು ಸಕ್ಸಸ್ಫುಲ್ ಆಗಿ 20+ ಮೆಂಬರ್ಸ್ನ ನಾವು ಫಸ್ಟ್ ಟೈಮ್
ಇಂಟರ್ನ್ಯಾಷನಲ್ ಮಲೇಷ್ಯಾ ಮತ್ತು ಥಾಯ್ಲ್ಯಾಂಡ್ ಕರ್ಕೊಂಡು ಹೋಗಿದ್ದೀವಿ. ಇನ್ನೂ ತುಂಬ ಜನನ ಕರ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಗೋಲು. ಸೊ ದಯವಿಟ್ಟು ಕಾಲ್ ಮಾಡಿ, ಕನೆಕ್ಟ್ ಮಾಡಿ. ಎಲ್ಲ ಡೀಟೇಲ್ಸ್ ನಮ್ಮ ಅಕ್ಕ ಕಮೆಂಟ್ಸಲ್ಲಿ ಹಾಕ್ತಾಳೆ. ದಯವಿಟ್ಟು ರೀಚ್ ಔಟ್ ಆಗಿ. ಥ್ಯಾಂಕ್ ಯು. ಸೊ ನಾನು ತುಂಬಾ ಸತಿ ವ್ಲಾಗ್ಸ್ ಅಲ್ಲಿ ಹೇಳಿದ್ದೀನಿ. Okay, anyone for station for the Palasling platform. Information for camp today. Remove your jacket, please. ಸೊ ಇನ್ನು ಅಲ್ಲಿಂದ ನಾವು ಅದೇ ಪ್ಯಾರಾಸೈಡ್ಲಿಂಗ್ ಮಾಡೋದಕ್ಕೆ ಅಂತ ಹೇಳಿ ಮಿಡಲ್ ಅಲ್ಲಿ ನಿಲ್ಸಿದ್ರು. ಎಲ್ಲಾರು ಮಾಡ್ತಾ ಇದ್ರು, ಆದ್ರೆ ನಿಜವಾಗ್ಲೂ ನಾನ್ ಮಾಡಿಲ್ಲ. ನಾನು ತುಂಬಾ ಸತಿ ಹೇಳಿದೀನಿ, ನನ್ಗೆ ಟ್ರಾವೆಲಿಂಗ್ ಅಷ್ಟು ನಿಜವಾಗ್ಲೂ ಇಷ್ಟ ಆಗಲ್ಲ. ಮತ್ತೆ ನನ್ಗೆ ಅಡ್ವೆಂಚರಸ್ ಲೈಫ್ ಅನ್ನೋದು ನನ್ಗೆ ಪರ್ಸನಲಿ ಏನು ಇಷ್ಟ ಆಗೋದಿಲ್ಲ. ನನ್ಗೆ ತುಂಬಾ ಸಿಂಪಲ್, ಒಬ್ಬೊಬ್ಬರಿಗೆ ಒಂದೊಂದ್ ಇಷ್ಟ ಇರತ್ತೆ. ಹಂಗನ್ಬಿಟ್ಟು ಅವ್ರಿಗೆ ಇಷ್ಟ ಇರೋದೇ ನನ್ಗಿರ್ಬೇಕು ಆತರ ಎಲ್ಲ ಏನು ಇರಲ್ಲ ಅಲ್ವಾ. ಅಲ್ಲಿ ಎಲ್ಲಾರು ಮಾಡ್ತಾ ಇದ್ರು, ಮಾಡ್ಲಿ, ಅವ್ರನ್ನ ನೋಡಿ ನಾನು ಖುಷಿ ಪಡ್ತಾ ಇದ್ದೆ. ನನ್ಗೇನಂದ್ರೆ ತುಂಬಾ ಸಿಂಪಲ್, ಅಂದ್ರೆ ಒಂದು ಸಿಂಪಲ್ ಅನ್ನೋದಕ್ಕಿಂತ ಬೋರಿಂಗ್ ಅಂತಾನೆ ಹೇಳ್ಬೋದು. ನನ್ಗೆ ಮನೆ ಕೆಲ್ಸ, ಮನೆಯಲ್ಲಿ ಮಕ್ಕಳು ನೋಡ್ಕೊಳ್ಳೋದು, ಅಡ್ಗೆ ಮಾಡೋದು, ಪೂಜೆ ಹಬ್ಬಗಳು ಮಾಡೋದು, ಶಾಪಿಂಗ್ ಮಾಡೋದು, ಲೈಕ್ ಇದು ನನ್ಗೆ ಇಷ್ಟ ಆಗತ್ತೆ. ಇನ್ನ ನಮ್ಮನೆಯವ್ರಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಟ್ರಾವೆಲಿಂಗ್ ಮಾಡೋದು ಎಲ್ಲಾನು. ಸೊ ಅಲ್ಲಿ ಅವ್ರೆಲ್ಲಾರು ಮಾಡ್ತಾ ಇದ್ದಿದ್ದಕ್ಕೆ ನಮ್ಮನೆಯವರು ಪಾಪ ನನ್ನ ತುಂಬಾ ಫೋರ್ಸ್ ಮಾಡಿದ್ರು, ಮಾಡು, ಏನಾದ್ರು ಮಾಡು ಅಂತ ಹೇಳಿ. ಬಟ್ ನನ್ಗೆ ಇಷ್ಟ ಇಲ್ಲ ಅದು. ಏನಕ್ಕೆ ಫೋರ್ಸ್ಫುಲ್ಲಿ ನಾನು ಅವನ್ನೆಲ್ಲ ಮಾಡ್ಬೇಕು, ನಿಮಗಿಷ್ಟನ ನೀವು ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಆಮೇಲೆ ನಾನು ಒಂದ್ ಮಾತು ಹೇಳ್ದೆ, ಅದು ನಮ್ಮ ಮನೆಯವ್ರಿಗೆ, ನೋಡಿ ಈಗ ನೀವು ಅಲ್ಲೊಂದು 4000 rupees ಏನೋ ಇತ್ತು, ಅದು 4000ನೋ 5000ನೋ ಇತ್ತು ಆ ಪ್ಯಾರಾಸೈಡ್ಲಿಂಗ್ ಮಾಡೋದು ಸಮಥಿಂಗ್. ನಾನು ಅವ್ರಿಗೆ ಅದನ್ನೇ ಹೇಳ್ದೆ, ಈಗ ನೀವು ಅಲ್ಲೊಂದು 4000 ರೂಪಾಯಿ ಕೊಡ್ತೀರಾ, ಟಿಕೆಟ್ ತಗೊಂಡು ನಾನು ಹೋಗ್ತೀನಿ. ಬಟ್ ನಾನು ಅಲ್ಲಿ ಹೋದಾಗ ನನ್ಗೆ ಭಯಾನೇ ಇರುತ್ತೆ, ಫುಲ್ಲು ಹಾರ್ಟ್ ಬೀಟ್ ಎಲ್ಲ ಜೋರಾಗಿ ಹೊಡ್ಕೋತಾ ಇರುತ್ತೆ, ಫುಲ್ಲು ಹೆದರ್ಕೊಂಡು ಇರ್ತೀನಿ ನಾನು. ಯಾವಾಗ ನನ್ನನ್ನು ಇಳಿಸ್ಬಿಡ್ತಾರಪ್ಪ ಅಂತ ಅಂದ್ಬಿಟ್ಟು ಮೇ ಬಿ ಅಳ್ತೀನಿ ಏನೋ ಗೊತ್ತಿಲ್ಲ ನನ್ಗೆ. ಸೊ ಅದು 4000 ರೂಪಾಯಿ ಕೊಟ್ಟು ನಾನು ಟಾರ್ಚರ್ ಮಾಡ್ಕೊಳ್ಳೋದು ಅವಶ್ಯಕತೆ ಇದೆಯಾ ನನ್ಗೆ? ನಿಮ್ಗೆ ಇಷ್ಟನ, ನೀವ್ ಎಂಜಾಯ್ ಮಾಡಿ, ನಾನ್ ನಿಮ್ಮನ್ನ ನೋಡಿ ನಾನು ಖುಷಿ ಪಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ದೆ. ಅಂದ್ರೆ ದುಡ್ಡು ಖರ್ಚಾಗುತ್ತೆ ಅಂತ ಅನ್ನೋದಕ್ಕಿಂತ ನಾವು ಏನಾದಕ್ಕಾದ್ರೂ ಆಗ್ಲಿ, ನನ್ನ ತೆರಿ ಇದೇನೆ, ನಾನ್ 100 ರೂಪಾಯಿ ಖರ್ಚು ಮಾಡಿದ್ರು ಅದ್ರಲ್ಲಿ ನನ್ಗೆ ಖುಷಿ ಕೊಡ್ಬೇಕು. ಬಲವಂತವಾಗಿ ಮಾಡೋದು ಇಲ್ಲ, ಇನ್ಯಾರೋ ಅಲ್ಲಿ ಮಾಡ್ತಿದ್ದಾರೆ ನಾನು ಮಾಡ್ಬೇಕು, ಆ ತರ ಕಾನ್ಸೆಪ್ಟ್ ಖಂಡಿತ ನನ್ಗೆ ಇಲ್ಲ. ನಾನು 1 ಲಕ್ಷ ಖರ್ಚು ಮಾಡಿದ್ರು ಅಷ್ಟೇ, ಅದು ನನ್ಗೆ ಫುಲ್ ಸ್ಯಾಟಿಸ್ಫೈ ಆಗಿರ್ಬೇಕು, ಇಲ್ಲ ಖುಷಿ ಆಗಿರ್ಬೇಕು ನಾನು. ಇಲ್ಲ ಅಂದ್ರೆ ಸುಮ್ನೆ ಅದು 100 ರೂಪಾಯಿ ಸಿಂಪಲ್ ಬಿಡು, ಹೋದ್ರೆ ಹೋಯ್ತು ಅಂತಾನು ನಾನು ಆತರ ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ಅದ್ ನನ್ಗೆ ಇಷ್ಟ ಇಲ್ಲ. ಸೊ ಇಷ್ಟ ಇಲ್ದೆ ಇರೋದಕ್ಕೆ ಬಲವಂತವಾಗಿ ನಾನು ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಏನಕ್ ಮಾಡ್ಬೇಕು ಅನ್ನೋದು ನನ್ನ ಒಂದು ಥಿಯರಿ. ನಾನು ನಮ್ಮ ಮನೆಯವ್ರಿಗೆ ಹೇಳ್ದೆ, ನಿಮ್ಗೆ ಇಷ್ಟ ಅಲ್ವಾ, ನೀವ್ ಎಲ್ಲಾ ಮಾಡಿ, ಎಂಜಾಯ್ ಮಾಡಿ, ನಾನ್ ನಿಮ್ಮನ್ನ ನೋಡ್ತಿರ್ತೀನಿ ಅಂತ ಹೇಳಿ. ಅದೇ ಅಲ್ಲಿ ಏನಂದ್ರೆ ಏಜ್ ಆಗಿರೋರೆಲ್ಲ ಇದ್ರಲ್ವ, ಎಲ್ಲ ಮಾಡಿದ್ರು. ನಮ್ಮ ಆಂಟಿ ಎಲ್ಲ ಮಾಡಿದ್ರು, ಪ್ಯಾರಾಸೈಡ್ಲಿಂಗು, ಸೀ ವಾಕ್, ಏನೇನೋ ಇತ್ತು, ಎಲ್ಲ ಮಾಡಿದ್ರು. ಬಟ್ ಅದು ಅವ್ರಿಗಿಷ್ಟ, ಅವ್ರು ಖುಷಿಯಾಗಿ ಎಲ್ಲ ಮಾಡಿದ್ರು. ನನಗಿಷ್ಟ ಇಲ್ಲ. ಸೊ ಫೋರ್ಸ್ಫುಲಿ ನಾನು ಯಾಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ದೆ. ಆಮೇಲೆ ನನ್ನ ತಮ್ಮನೂ ನನಗೆ ಸಪೋರ್ಟ್ ಮಾಡ್ದ. ಹೌದು ಅಕ್ಕ ಹೇಳ್ತಾ ಇರೋದು ಕರೆಕ್ಟು, ಏನಕ್ಕೆ ಬಲವಂತವಾಗಿ ಮಾಡಿಸ್ಬೇಕು, ಅಕ್ಕ ಹಂಗೆ ನೋಡಿ ಖುಷಿ ಪಡ್ತಾರಲ್ವಾ, ಪಡ್ಲಿ ಬಿಡಿ ಅಂತ ಹೇಳಿ. ಸೊ ಇನ್ನು ಆಗ್ಲೇ ನಾನು ನಿಮ್ಗೆ ಒಂದು ಪ್ಯಾಕೇಜ್ದು ನನ್ನ ತಮ್ಮನ ಹತ್ರ ಮಾತಾಡ್ಸೋಣ ಅಂತ ಹೇಳಿ ಅನ್ಕೊಂಡೆ. ಬಿಕಾಸ್ ಅವನೇ ಡೀಟೇಲ್ಸ್ ಹೇಳಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅದಾಗ್ಲೇ ಕಂಪ್ಲೀಟ್ ಆಗ್ಲಿಲ್ಲ. ಸೊ ಇವಾಗ ನಾನು ಹೇಳ್ತೀನಿ, ಬಿಕಾಸ್ ನನಗೆ ಸುಮಾರು ಜನ ಕೇಳ್ತಾ ಇದ್ರಿ ಏನು ಎಷ್ಟಾಗತ್ತೆ ಪ್ಯಾಕೇಜ್ ಏನು ಅಂತ ಹೇಳಿ. ಇನ್ನ ಇಲ್ಲಿ ವಿಡಿಯೋದಲ್ಲಿ ಬರ್ತಾ ಇರೋದಕ್ಕೂ ನಾನು ಹೇಳ್ತಾ ಇರೋದಕ್ಕೂ ಮಿಸ್ ಮ್ಯಾಚ್ ಆಗ್ಬೋದು. ಬಿಕಾಸ್ ಇದೊಂದು ನಾನು ಡೀಟೇಲ್ಸ್ ನ ಶೇರ್ ಮಾಡ್ಬೇಕಿತ್ತು. ಕೋರಲ್ ಐಲ್ಯಾಂಡ್ ಅಲ್ಲಿ ಎಲ್ಲ ಆದ್ಮೇಲೆ ನಾವು ನೆಕ್ಸ್ಟ್ ಟೈಗರ್ ಟೋಪಿಯಾಗೆ ಹೋಗಿದ್ದಿದ್ದು. ಸೊ ಅಲ್ಲಿ ಅದೇ ನೋಡಿರ್ತೀರ, ಈಗ ಬ್ಯಾಂಕಾಕ್ ಹೋಗೋರೆಲ್ಲ ಈ ಹುಲಿ ಜೊತೆ, ಸಿಂಹದ ಜೊತೆ ಎಲ್ಲ ಫೋಟೋಸ್ ತಗೊಳ್ಳೋದು, ಅದಕ್ಕೆ ಹಾಲು ಕುಡ್ಸೋದು ಎಲ್ಲ ಫೋಟೋಸ್ ಹಾಕಿರ್ತಾರೆ. ಸೊ ಆ ತರ ಇಲ್ಲಿ ಏನಂದ್ರೆ ಅಲ್ಲಿ ಅಂದ್ರೆ ಟ್ರೈನಿಂಗ್ ಕೊಟ್ಟಿರ್ತಾರಲ್ವಾ, ಅವ್ರು ಇರ್ತಾರೆ, ನಾವೇ ಹೋಗಿ ತೆಗಿಸ್ಕೊಳಕ್ಕಲ್ಲ, ಖಂಡಿತ ಆಗೋದಿಲ್ಲ. ಬಟ್ ಅಲ್ಲೂ ನಾನು ಹೋಗ್ಲಿಲ್ಲ, ನನ್ಗೆ ಅದನ್ನು ಭಯ ಆಯ್ತು. ಅವರೆಲ್ಲ ತೆಗಿಸ್ಕೊಂಡ್ರು. ಸೊ ಈಗ ನಾನು ಇರೋ ವಿಚಾರನ ಹೇಳ್ಬಿಡ್ತೀನಿ. ನಾವು ಹೋಗಿದ್ದಂತ ಪ್ಯಾಕೇಜ್ ಇದೆಲ್ಲ ಬಂದು ಬ್ಲೂ ಸ್ಕೈ ಅಂತ ಹೇಳಿ ನನ್ನ ತಮ್ಮನೇ ಮಾಡಿದ್ದು ಒಂದು ಫಾರ್ಮ್ ನ ಮಾಡಿದ್ದ. ಅವನ್ಗೆ ತುಂಬಾ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಔಟ್ ಆಫ್ ಕಂಟ್ರೀಸ್ ಎಲ್ಲ ಓಡಾಡೋದು. ಅವ್ನು ತುಂಬಾ ಓಡಾಡ್ತಾ ಇರ್ತಾರೆ, ಅವನ್ಗೆ ಟ್ರಾವೆಲಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ಕ್ರೇಜು. ಸೊ ಹಂಗೆ ಅವನು ಓಡಾಡ್ತಾ ಇದ್ದ. ಮತ್ತೆ
ಯಾರಾದ್ರೂ ಈಗ ನಮ್ಮ ಫ್ಯಾಮಿಲಿಲಿ ಆಗಿರ್ಬೋದು, ಕೆಲವೊಂದು ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು, ಅವನ್ಗೆ ತುಂಬಾ ನಾಲೆಜ್ ಇರೋದ್ರಿಂದ ಅವನ್ಗೆ ಈಗ ಟಿಕೆಟ್ ಎಲ್ಲಿ ಬುಕ್ ಮಾಡ್ಕೋಬೇಕು, ಯಾವ ತರ ಮಾಡ್ಕೊಬೇಕು, ಎಲ್ಲಿ ಹೋಗ್ಬೇಕು ಅನ್ನೋದೆಲ್ಲ ಅವನ್ನ ವಿಚಾರಿಸೋರು, ಕೇಳೋರು. ಅವನು ಸುಮಾರು ಜನಕ್ಕೆ ಆ ತರ ಟಿಕೆಟ್ ಎಲ್ಲ ಬುಕ್ ಮಾಡಿಸೋದು ಇದೆಲ್ಲ ಮಾಡ್ತಾ ಇದ್ದ. ಅದಾದ್ಮೇಲೆ ಅವನ್ಗೆ ಆ ಥಾಟ್ ಬಂದಿದೆ, ಅಂದ್ರೆ ಅವನು ವರ್ಷಕ್ಕೆ 2 ಸತಿ 3 ಸತಿ ಈ ತರ ಹೋಗ್ತಾ ಇರೋನಲ್ವಾ, ಎಲ್ಲಾರು ಅವನ್ನ ಕೇಳ್ತಾ ಇದ್ರಂತೆ. ಹಂಗಾಗಿ ಯಾಕೆ ಒಂದು ಮಿಡಲ್ ಕ್ಲಾಸ್ ಪೀಪಲ್ನು ಈಗ ಸಾಮಾನ್ಯವಾಗಿ ನಾವು ಔಟ್ ಆಫ್ ಇಂಡಿಯಾ ಅಂತ ಅಂದಾಗ ಏನ್ ಯೋಚನೆ ಮಾಡಿರ್ತೀವಿ ಅಂದ್ರೆ ತುಂಬಾ ಕಾಸ್ಟ್ಲಿ ಇರತ್ತೆ, ತುಂಬಾ ಜಾಸ್ತಿನೇ ಆಗತ್ತೆ ದುಡ್ಡು, ನಮ್ಮಂತವ್ರಿಗೆಲ್ಲ ಆಗೋದಿಲ್ಲ ಅಂತ ಹೇಳಿ ಎಷ್ಟೋ ಜನಕ್ಕೆ ಆಸೆ ಇದ್ರೂನು ನಾವು ಹಂಗೇನೆ ಸೈಲೆಂಟ್ ಆಗ್ಬಿಡ್ತೀವಿ. ಸೊ ಅವನು ಅದನ್ನ ಇಲ್ಲ, ನಮ್ಮ ಹತ್ರ ಇರೋ ಸ್ವಲ್ಪ ಅಮೌಂಟ್ ಅಲ್ಲೂ ಸಹ ನಾವು ಕೆಲವೊಂದು ದೇಶಗಳನ್ನ ಖಂಡಿತ ನೋಡ್ಬೋದು ಅಂತ ಅದನ್ನ ಮಾಡ್ಬೇಕು ಅನ್ನೋದು ಅವನ ಇಂಟೆನ್ಷನ್ ಇಂದ ಅವನು ಸ್ಟಾರ್ಟ್ ಮಾಡಿದಾನೆ. ನಮ್ಗೆ ಒಬ್ಬೊಬ್ಬರಿಗೆ 65,000 ಆಯ್ತು. ನನ್ಗೆ 65, ನಮ್ಮ ಮನೆಯವ್ರಿಗೆ 65 ಪ್ಯಾಕೇಜು. ಬೇರೆಯವ್ರದೆಲ್ಲ 60,000 ಆಯ್ತು. ನಮ್ದು 5,000 ರೂಪಾಯಿ ಜಾಸ್ತಿನೇ ಆಯ್ತು. ಬಿಕಾಸ್ ಏನಕ್ಕೆ ಅಂತಂದ್ರೆ ನಂದೇ ಮಿಸ್ಟೇಕು. ನಾನು ಸ್ವಲ್ಪ ಲೇಟ್ ಆಗಿ ಟೈಮ್ ತಗೊಂಡೆ. ಅವ್ರದ್ದು ಬುಕ್ ಆದಾಗ್ಲೇ ನಮಗೂ ಆಗೋಗ್ಬಿಟ್ಟಿದ್ರೆ ನಮ್ಗೊಂದು 10,000 ಉಳ್ದಿತ್ತೇನೋ. ನಾನು ನೋಡೋಣ, ಹೋಗೋಣವಾ ಬೇಡವಾ, ಮಕ್ಕಳಿಗೆ ಬರಲ್ವಲ್ಲ, ಮತ್ತೆ ನನಗೆ ಟೈಮ್ ಆಗುತ್ತಾ, ಲೈಕ್ ಈ ತರ ಎಲ್ಲ ಪುಷ್ ಮಾಡ್ಕೊಂಡು ಒಂದು 15-20 ದಿನ ನಾನು ಮುಂದಕ್ಕೆ ಹಾಕ್ಬಿಟ್ಟೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ದು ಬುಕಿಂಗ್ ಆಗಿದ್ದು, ಹಂಗಾಗಿ ನಮ್ಗೆ ಅವ್ರ ಫ್ಲೈಟ್ ಅಲ್ಲಿ ಅದೇ ಆಗ್ಲೇ ಹೇಳದ್ನಲ್ಲ, ಕೆಲವೊಂದು ಫ್ಲೈಟ್ಸ್ ನಮ್ದು ಅವ್ರದ್ದು ಚೇಂಜ್ ಆಯ್ತು. ಸೊ ಆ ಫ್ಲೈಟ್ ಅಲ್ಲಿ ಸ್ವಲ್ಪ ಅಮೌಂಟ್ ನಮ್ಗೆ ವೇರಿ ಆಯ್ತು. ಹಂಗಾಗಿ 10,000 ಜಾಸ್ತಿ. ಅವರೆಲ್ಲ 60,000 ಪ್ಯಾಕೇಜ್ ಅಲ್ಲೇ ಬಂದಿದ್ದು. ಸೊ ಈ 60,000ದಲ್ಲಿ ಏನೇನ್ ಇನ್ಕ್ಲೂಡ್ ಆಗಿತ್ತು ಅಂತಂದ್ರೆ ನಮ್ದು ಫ್ಲೈಟ್ ಟಿಕೆಟ್ಸ್ ಇನ್ಕ್ಲೂಡ್ ಆಗಿತ್ತು, ಹಾಗೇನೆ ನಮ್ದು ಊಟ ಇನ್ಕ್ಲೂಡ್ ಆಗಿತ್ತು, ಹೋಟೆಲ್ ರೂಮ್ಸ್, ಮತ್ತೆ ಅಲ್ಲಿ ಟ್ರಾವೆಲಿಂಗ್ ಇವೆಲ್ಲ ಇನ್ಕ್ಲೂಡ್ ಆಗಿತ್ತು. ಮತ್ತೆ ಕೆಲವೊಂದು ಎಂಟ್ರಿ ಟಿಕೆಟ್ಸ್ ಸಹ ಅದರಲ್ಲೇ ಇನ್ಕ್ಲೂಡ್ ಆಗಿತ್ತು. ಈಗ ನೋಡಿ, ಕೋರಲ್ ಐಲ್ಯಾಂಡ್ ಇದಕ್ಕೆಲ್ಲ ಎಂಟ್ರಿ ಟಿಕೆಟ್ ನಮ್ಮ ಪ್ಯಾಕೇಜ್ ಅಲ್ಲೇ ಬಂದಿತ್ತು. ಬಟ್ ಆದ್ರೆ ಈಗ ನಾವ್ ಅಲ್ಲಿ ಅದೇ ಪ್ಯಾರಾಸೈಡ್ಲಿಂಗ್ ಮಾಡಿದ್ರಲ್ವಾ, ಅದೆಲ್ಲ ಸಪರೇಟ್, ಅದು ಅವ್ರವ್ರು ಪೇ ಮಾಡಿ ಮಾಡ್ಬೋದು. ಈಗ ಟೈಗರ್ ಟೋಪಿಯಾಗ ಹೋಗಿದ್ವಲ್ಲ ಆಗ್ಲೇ, ಸೊ ಅದಕ್ಕೂ ಎಂಟ್ರಿ ಟಿಕೆಟ್ ಅವ್ರದ್ದೇ ಇನ್ಕ್ಲೂಡ್ ಆಗಿರತ್ತೆ. ಬಟ್ ಅಲ್ಲಿ ಈಗ ಏನು ಟೈಗರ್ ಜೊತೆ ಫೋಟೋ ತಗೋಬೇಕು, ಮತ್ತೆ ಹುಲಿಗೆ ಹಾಲು ಕುಡಿಸ್ಬೇಕು, ಅದೆಲ್ಲ ಟಿಕೆಟ್ ಸಪ್ರೇಟ್, ಅದು ಅವ್ರವ್ರ ಇಷ್ಟ, ಅವ್ರವ್ರು ತಗೊಂಡು ಮಾಡ್ಬೋದು. ಆ ತರ ಇದ್ದಿದ್ದು. ಮತ್ತೆ ನನ್ಗೆ ಇವರ ಒಂದು ಪ್ಯಾಕೇಜ್ ಇದ್ರಲ್ಲಿ ಏನಿತ್ತು ಅಂದ್ರೆ, ಅವ್ರು ಬಿಫೋರ್ ನಮ್ಗೆ ಹೇಳ್ದಾಗ ಬೆಳಿಗ್ಗೆ ಮತ್ತೆ ನೈಟ್ ಊಟ ನಮ್ದಿರತ್ತೆ, ಮಧ್ಯಾಹ್ನ ಊಟ ನೀವು ನಿಮ್ದೇ ಅಮೌಂಟ್ ಇರತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದು. ಓಕೆ ಅಂತ ಅನ್ಕೊಂಡು ಹೋದ್ವಿ. ಬಟ್ ಅವರು ಪಾಪ ಮಧ್ಯಾಹ್ನ ಊಟನೂ ಸಹ ಅವ್ರು ಇದ್ರಲ್ಲೇನೆ ಮಾಡ್ಬಿಟ್ರು. ಲಾಸ್ಟ್ ಒಂದು 2 ಡೇಸ್ ಮಾತ್ರ ಮಧ್ಯಾಹ್ನ ಊಟ ಮಿಸ್ ಆಯ್ತು. ಅದು ಬಿಕಾಸ್ ಏನಕ್ಕೆ ಅಂದ್ರೆ ಲಾಸ್ಟ್ 2 ಡೇಸ್ ಅಲ್ಲಿ ಎಲ್ಲಾರ್ದು ಶಾಪಿಂಗು ಅದು ಇದು ಅಂತ ಅನ್ಬಿಟ್ಟು ಸ್ಪ್ಲಿಟ್ ಆಗೋದ್ರು ಎಲ್ಲಾರು. ಸೊ ಹಂಗಾಗಿ ಅವ್ರವ್ರದ್ದು ಊಟ ಅವ್ರವ್ರದ್ದು ಆಯ್ತು ಅಷ್ಟೇನೆ. ಬಟ್ ಉಳಿದಿದ್ದು ಈ 5 ಡೇಸ್ ಏನಿತ್ತು ಎಲ್ಲಾ ಕಂಪ್ಲೀಟ್ ಮಧ್ಯಾಹ್ನ ಊಟನೂ ಸಹ ಅವರೇ ಮಾಡಿದ್ರು. ಮತ್ತೆ ನಾನು ಈ ಟ್ರಿಪ್ಗೆ ಹೋಗೋಕ್ಕಿಂತ ಮುಂಚೆ ನನಗ್ ಥಾಟ್ ಬಂದಿದ್ದು ಏನಂತಂದ್ರೆ, ಫುಡ್ ನಾನ್ ಸ್ವಲ್ಪ ಊಟ ಅಷ್ಟು ಬೇಗ ನನ್ ಕೈಲಿ ಆಗಲ್ಲ, ನನ್ಗೆ ತಿನ್ನಕ್ ಆಗಲ್ಲ. ನಾನು ಏನೂನು ಹೊಸ ರುಚಿಗಳನ್ನ ಟ್ರೈ ಮಾಡೋದು ನಾನು ತುಂಬಾ ಕಡಿಮೆ. ನನ್ಗೆ ನಾರ್ಮಲ್ ನಮ್ಮನೆ ಊಟ ಸಿಂಪಲ್ ಫುಡ್ ಇಷ್ಟ ಆಗತ್ತೆ. ಸೊ ನನ್ಗೆ ಅದೇ ಭಯ ಆಯ್ತು, ಊಟದ ಹೆಂಗಪ್ಪ ಇರತ್ತೆ, ಅಲ್ಲೆಲ್ಲ ಬೇರೆ ಬೇರೆ ತರಾನೇ ಇರುತ್ತಲ್ವಾ ಅಂತ ಹೇಳಿ. ಬಟ್ ಕಂಪ್ಲೀಟ್ ನಮ್ಮ ಇಂಡಿಯನ್ ಫುಡ್ ಏನಿದೆ ಅದನ್ನೇ ಮಾಡಿಸಿದ. ಎಲ್ಲಾ ಕಡೆನೂ ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನ ಊಟ, ರಾತ್ರಿ ಊಟ, ನಮ್ಗೆ ಎಲ್ಲೂನು ಊಟ ಅಯ್ಯೋ ಇವತ್ ಚೆನ್ನಾಗಿಲ್ವಪ್ಪ ಅಂತ ಅನ್ಸಿದ್ದೇ ಇಲ್ಲ. ಅದೇ ಲಾಸ್ಟ್ 2 ಡೇಸ್ ಅಲ್ಲಿ ಅವನು ನಿಮ್ ಊಟ ನೀವು ನೋಡ್ಕೊಳ್ಳಿ ಅಂತ, ಅಂದ್ರೆ ನಾವೆಲ್ಲ ಶಾಪಿಂಗ್ಗೆ ಒಬ್ಬೊಬ್ರು ಒಂದೊಂದ್ ಕಡೆ ಹೋದ್ವಲ್ಲ, ಸೊ ನಿಮ್ ಲಂಚ್ ನಿಮ್ದೆ ಮ್ಯಾನೇಜ್ ಮಾಡ್ಕೊಳ್ಳಿ ಅಂದಾಗ ನಿಜವಾಗ್ಲೂ ಅವಾಗ ನಮ್ಗೆ ಬೇಜಾರಾಗೋಯ್ತು. ಅಯ್ಯೋ ಊಟಕ್ಕೆ ಎಷ್ಟು ನಾವು ಲಾಸ್ಟ್ 1 ಡೇ ಅಂತೂ ಸಿಕ್ಕಾಪಟ್ಟೆ ಅಲ್ದಿದೀವಿ ಬಿಡಿ ಊಟಕ್ಕೆ. ಸೊ ಈ ಉಳಿದಿದ್ದ ದಿನದಲ್ಲಿ ಮಾತ್ರ ಸೂಪರ್ ಫುಡ್ ಅಂತಾನೆ ಹೇಳ್ಬೋದು. ಅನ್ಲಿಮಿಟೆಡ್, ನಾವ್ ಎಷ್ಟು ಬೇಕಾದ್ರೂ ತಿನ್ಬೋದಿತ್ತು. ವೆಜ್ಜು, ನಾನ್ ವೆಜ್ಜು ಎಲ್ಲಾ ತರ ಫುಡ್ನು ಅರೇಂಜ್ ಮಾಡಿಸಿದ್ದ. ಎಲ್ಲಾ ಕಡೆನೂ ಅಷ್ಟೇ ಒಳ್ಳೊಳ್ಳೆ ಹೋಟೆಲ್ ರೂಮ್ಸ್ ಇತ್ತು. ಮತ್ತೆ ಟ್ರಾವೆಲಿಂಗು ಅಷ್ಟೇ ನಮ್ಗೇನು ಪ್ರಾಬ್ಲಮ್ ಆಗ್ಲಿಲ್ಲ. ಮತ್ತೆ ಏಜ್ ಆಗಿರೋರೆಲ್ಲ ಬಂದಿದ್ರು ಅಲ್ವಾ, ಅವ್ರಿಗೆ ಕಂಫರ್ಟ್ ನೋಡ್ಕೋತಾ ಇದ್ದ. ಪ್ರತಿಯೊಂದು ತುಂಬಾ ಕೇರ್ಫುಲ್ ಆಗಿ ಎಲ್ಲಾನು ಹ್ಯಾಂಡಲ್ ಮಾಡ್ದ. ನನ್ಗೇನೆ ಖುಷಿ ಆಯ್ತು ಅವನು ನೋಡ್ತಿದ್ದಿದ್ದು ರೀತಿ. ಅವನು ಎಲ್ಲಾರ್ನು ಪ್ರತಿಯೊಬ್ಬರನ್ನು ವಿಚಾರಿಸ್ತಾ ಇದ್ದ. ಮತ್ತೆ ಇನ್ನೊಂದ್ ಏನಂತಂದ್ರೆ, ನಮ್ಗೆ
ಅಂದ್ರೆ ಬಿಗಿನಿಂಗ್ ಅವನು ಟ್ರಾವೆಲಿಂಗ್ ಇದಕ್ಕೆ ಮಾಡಿದಾಗ ಅವನು ಹೇಳಿದ್ದ, ವಾಟರ್ ಅಲ್ಲಿ ನೀರೆಲ್ಲ ಸ್ವಲ್ಪ ಇದಿರತ್ತೆ, ನೀವು ಸ್ಟೀಲ್ ವಾಟರ್ ಬಾಟಲ್ಸ್ನೆಲ್ಲ ಕ್ಯಾರಿ ಮಾಡಿ, ಅಂದ್ರೆ ನೀರು ತಗೊಳಕ್ ಹೋಗ್ಬೇಕು ಅಂದ್ರೆ ಕಾಸ್ಟ್ಲಿ ಇರತ್ತೆ, ಯಾಕಂದ್ರೆ ನಮ್ಮ ಇಂಡಿಯಾದಕ್ಕೂ ಅಲ್ಲಿಗೂ ಸ್ವಲ್ಪ ದುಡ್ಡು ಜಾಸ್ತಿನೇ ಇರುತ್ತಲ್ವಾ ಅಂತ ಹೇಳಿ. ಬಟ್ ಆ ಪ್ರಾಬ್ಲಮ್ಮು ಇಲ್ಲ, ನಾವೆಲ್ಲ ವಾಟರ್ ಬಾಟಲ್ಸ್ ತಗೊಂಡೋಗಿದ್ರು ಅವನು ಪ್ರತಿ ಒಂದ್ಸತಿನೂ ನಮ್ಗೆಲ್ಲಾರ್ಗುನು ನೀರನ್ನ ಅರೇಂಜ್ ಮಾಡ್ದ. ನಮ್ಮನೆಯವರೇ ಒಂದ್ ಸೆಕೆಂಡ್ ಶಾಕ್ ಆದ್ರು, ಇವನು ಜಸ್ಟ್ 60,000 ರುಪೀಸ್ಗೆ ಇಷ್ಟೊಂದು ಅರೇಂಜ್ ಮಾಡಿದಾನೆ, ತುಂಬಾ ಚೆನ್ನಾಗಿ ಮಾಡಿದಾನೆ ಅಂತ ಹೇಳಿ. ಮತ್ತೆ ನಮ್ದು ಇನ್ನೂ ಸ್ವಲ್ಪ ಜಾಸ್ತಿನೇ ಆಯ್ತು, ನಾವು ಪ್ಯಾಕೇಜ್ಗೆ 1,30,000 ಕೊಟ್ವಿ, ಬಟ್ ಎಕ್ಸ್ಟ್ರಾ ಖರ್ಚು ನಮ್ದು ಇತ್ತು. ಅದು ಎಷ್ಟಾಯ್ತು ಏನು ನಮ್ದು ಓವರ್ ಆಲ್ ನಾವ್ ಎಷ್ಟು ಖರ್ಚು ಮಾಡಿದ್ವಿ ಅನ್ನೋದು ನಾನು ನೆಕ್ಸ್ಟ್ ಒಂದು ಬ್ಲಾಗ್ ಅಲ್ಲಿ ನಿಮ್ ಜೊತೆ ಖಂಡಿತ ಶೇರ್ ಮಾಡ್ಕೊಂತೀನಿ. ಮತ್ತೆ ಇವಾಗ ಹೇಳದ್ನಲ್ಲ ಇದೇನು ಬ್ಲೂ ಸ್ಕೈ ಅಂತ ಅನ್ಬಿಟ್ಟು, ಸೊ ನಿಮ್ಮಲ್ಲೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ, ನಿಮ್ಗೂನು ಔಟ್ ಆಫ್ ಕಂಟ್ರೀಸ್ ಎಲ್ಲ ನೋಡ್ಬೇಕು ಬಟ್ ಅದು ಐಡಿಯಾ ಇಲ್ಲ ಅಂತಾನು ಇರುತ್ತಲ್ವಾ, ಅಂದ್ರೆ ಕೆಲವ್ರು ಗೊತ್ತಿರುತ್ತೆ, ತುಂಬಾ ಟ್ರಾವೆಲ್ಸ್ ಎಲ್ಲ ಮಾಡ್ತಿರ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಅಟ್ಲೀಸ್ಟ್ ನಿಮ್ಗೆ ಏನಾದ್ರೂ ಉಪಯೋಗ ಆಗತ್ತೇನೋ. ಯಾಕಂದ್ರೆ ಸುಮಾರು ಜನ ನನ್ನ ಕೇಳ್ತಾನೆ ಇದ್ರಿ, ಎಷ್ಟಾಯ್ತು ಟ್ರಾವೆಲಿಂಗ್ಗೆ, ಮತ್ತೆ ಯಾವ ಇದ್ರಲ್ಲಿ ಹೋಗಿದ್ರಿ, ಪ್ಯಾಕೇಜ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡಿ ಅಂತ ಹೇಳಿ. ಹಂಗಾಗಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅವ್ರದ್ದು ಬ್ಲೂ ಸ್ಕೈ ಅಂತ ಅನ್ಬಿಟ್ಟು, ಅವ್ರದ್ದು ಏನ್ ಫಾರ್ಮ್ ಇದೆ ಅದು ಡೀಟೇಲ್ಸ್ ಹಾಕಿರ್ತೀನಿ. ಮತ್ತೆ ನಾನು ಫೋನ್ ನಂಬರ್ ಸಹ ಮೆನ್ಷನ್ ಮಾಡಿರ್ತೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ಬೋದು. ಅವರು ಇವಾಗ ಜಸ್ಟ್ ಮಲೇಷ್ಯಾ ಮತ್ತೆ ಥೈಲ್ಯಾಂಡ್ ಅಲ್ದಿರ ಬೇರೆ ಬೇರೆ ಕಂಟ್ರೀಸ್ಗೂ ಹಾಕ್ತಾನೆ ಇರ್ತಾರಂತೆ ಇನ್ಮೇಲೆ. ಎವ್ರಿ ಇಯರ್ 1 or 2 ಪ್ಯಾಕೇಜಸ್, ಅಂದ್ರೆ ಎಷ್ಟು ಆಗುತ್ತೆ ಅವ್ರ ಕೈಲಿ ಅಷ್ಟು ಅವರು ಮಾಡ್ತಾರಂತೆ. ಸೊ ನೀವುನು ಯಾರಾದ್ರೂ ಹೋಗೋ ಇಂಟ್ರೆಸ್ಟ್ ಇದ್ರೆ ಒಂದ್ಸತಿ ನೀವು ಎನ್ಕ್ವೈರಿ ಮಾಡ್ಬೋದು. ಬಟ್ ತಿಳ್ಕೊಳ್ಳೋದ್ರಲ್ಲಿ ಏನಿದೆ ಅಲ್ವಾ, ಬೇರೆ ಒಂದ್ 4-5 ಟ್ರಾವೆಲ್ಸ್ ನ ವಿಚಾರಿಸಿ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ನೀವು ಅದಕ್ಕೆ ಹೋಗ್ಬೋದು. ಬಟ್ ಪರ್ಸ್ನಲಿ ನಾನು ನನ್ನ ತಮ್ಮ ಅಂತ ಹೇಳೋದಲ್ಲ, ಪರ್ಸ್ನಲಿ ನಮ್ಗೆ ತುಂಬಾ ಒಂಥರ ಕಂಫರ್ಟ್ ಆಗಿತ್ತು ಅಂತಾನೆ ಹೇಳ್ಬೋದು. ಎಲ್ಲೂ ನನ್ಗೆ ಅದ್ ಹೆಂಗೆ 1 ವೀಕ್ ಆಯ್ತು ಅನ್ನೋದು ಗೊತ್ತೇ ಆಗ್ಲಿಲ್ಲ, ಅಷ್ಟು ಚೆನ್ನಾಗಿ ಎಲ್ಲಾನು ಮ್ಯಾನೇಜ್ ಮಾಡಿದ್ದ. ಮತ್ತೆ ಪ್ರತಿಯೊಬ್ಬರಿಗೂನು ರೂಮ್ಸ್ ಅಲ್ಲೂ ಅಷ್ಟೇನೆ, ನೀವು ಆರಾಮಾಗಿದ್ದೀರಾ, ಕಂಫರ್ಟ್ ಇದೆಯಾ, ನಿಮ್ಗೆ ಏನಾದ್ರೂ ತೊಂದರೆ ಆಗ್ತಿದ್ಯಾ, ಇನ್ನೇನಾದ್ರೂ ಬೇಕಾ ಅಂತ ಅನ್ಬಿಟ್ಟು ಒಂದ್ ಇದರಲ್ಲೂ ವಿಚಾರಿಸ್ತಾ ಇದ್ದ. ಸೊ ಅದೆಲ್ಲಾನು ತುಂಬಾ, ಅದಕ್ಕೆ ನಾನು ಒಂದು ಸಜೆಸ್ಟ್ ಮಾಡ್ತಿದ್ದೀನಿ ಅಷ್ಟೇನೆ. ಮತ್ತೆ ಇವನ್ ನಾವು ಇದಕ್ಕಿಂತ ಮುಂಚೆ ಲೇ ಲಡಾಖ್ ಅಂತ ಅನ್ಬಿಟ್ಟು ಹೋಗಿದ್ವಿ. ನಮ್ಗೆ ಈ ಟ್ರಿಪ್ಗಿಂತ ಆ ಟ್ರಿಪ್ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಆಗಿತ್ತು ಅಂತ ಹೇಳ್ಬೋದು. ಅವಾಗ ನಾನು ಅಂತ ಇದ್ದೆ, ನಮ್ ಇಂಡಿಯಾಗಿಂತ ಔಟ್ ಆಫ್ ಕಂಟ್ರಿ ಸುತ್ತೋದು ಇಷ್ಟು ನಮ್ಗ್ ಬಜೆಟ್ ಇಷ್ಟು ಕಡಿಮೆ ಆಗತ್ತಾ ಅಂತ ಹೇಳಿ. ಸೊ ಅದ್ರ ಬಗ್ಗೆ ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಬಟ್ ನಾವು ಖರ್ಚು ಮಾಡಿದ್ದನ್ನ ನಾನು ಹೇಳ್ತಿದ್ದೀನಿ ಅಷ್ಟೇನೆ ಇಲ್ಲಿ. ಅದೇ ನಾನು ಆಗ್ಲೇ ಹೇಳ್ದಂಗೆ ಇದು ಯಾವುದೇ ರೀತಿಯ ಪ್ರಮೋಷನ್ ಆತರ ಎಲ್ಲ ಖಂಡಿತ ಏನೂ ಇಲ್ಲ. ಈಗ ಕೇಳೋರ್ಗೆ ನಾನು ಆನ್ಸರ್ ಮಾಡ್ಲೇಬೇಕು, ಹಂಗಾಗಿ ನಾನು ಹೇಳ್ತಿದ್ದೀನಿ. ಬಿಕಾಸ್ ಈಗ ನಮ್ದು ಪ್ಲಾನ್ ಇದೆ, ಮುಂದೆ ಇನ್ನೂ ಬೇರೆ ಬೇರೆ ಕಂಟ್ರೀಸ್ ಎಲ್ಲ ಹೋಗ್ಬೇಕು, ಬೇರೆ ಬೇರೆ ಎಲ್ಲ ನೋಡ್ಬೇಕು. ಅದು ಈ ಸತಿ ನನ್ನ ಮಕ್ಕಳ ಜೊತೆ ಹೋಗ್ಬೇಕು ಅನ್ನೋದು ನನ್ಗೂ ತುಂಬಾ ಆಸೆ ಇದೆ. ಎಗೇನ್ ನಾವು ಪ್ಲಾನ್ ಮಾಡೋಣ ಅನ್ಕೊಂಡಿದೀವಿ, ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಆ ಟೈಮ್ ಅಲ್ಲಿ ನಮ್ಗೇನಾದ್ರು, ಅವ್ನು ಇವಾಗ ಮಾಡ್ತಾನೆ ಇರ್ತಾನಂತೆ ಈ ತರ ಒಂದು ಪ್ಯಾಕೇಜ್ ಅಲ್ಲಿ ಇದನ್ನೆಲ್ಲಾನು. ಸೊ ಅವಾಗ ನಮ್ಗೇನಾದ್ರು ಆದ್ರೆ ಖಂಡಿತ ನಾವು ಜಾಯಿನ್ ಆಗೋಣ, ಮತ್ತೆ ಮಕ್ಕಳು ಟೈಮಿಂಗ್ಸ್ ಎಲ್ಲ ಸ್ಕೆಡ್ಯೂಲ್ಸ್ ಎಲ್ಲ ನೋಡ್ಕೊಂಡು ಅಂತ ಹೇಳಿ ಅನ್ಕೊಂಡಿದೀವಿ. ಸೊ ಯಾಕಂದ್ರೆ ಈ ಒಂದು ಏನಂತಾರೆ, ಈ 1 ವೀಕ್ ನಿಜವಾಗ್ಲೂ ನನ್ಗೆ ಹೆಂಗೋಯ್ತು ಅನ್ನೋದು ಗೊತ್ತಾಗ್ಲಿಲ್ಲ. ತುಂಬಾ ಎಂಜಾಯ್ ಮಾಡಿದೀನಿ, ಬಟ್ ನನ್ ಮಕ್ಳಿದ್ದಿದ್ರೆ ಈ ಎಂಜಾಯ್ಮೆಂಟ್ ಇನ್ನೂ ಡಬಲ್ ಆಗ್ತಿತ್ತೇನೋ. ಸೊ ಈಗ ನನ್ಗೂ ಅದೇ ಆಸೆ ಬಂದ್ಬಿಟ್ಟಿದೆ, ಇನ್ಮೇಲೆ ಸ್ವಲ್ಪ ನಾವು ಎಲ್ಲ ನೋಡ್ಬೇಕಂದ್ರೆ, ಬಿಫೋರು ನೋಡಿದೀವಿ ಟ್ರಾವೆಲಿಂಗ್, ನನ್ಗಿಷ್ಟ ಇಲ್ದೇ ಇದ್ರು ನಮ್ಮ ಮನೆಯವ್ರಿಗೆ ನನ್ನ ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ. ತುಂಬಾ ಆಲ್ಮೋಸ್ಟ್ ಇಂಡಿಯಾ ಒಳಗಡೆ ಆಲ್ಮೋಸ್ಟ್ ಅಲ್ಲೆಲ್ಲ ನೋಡಿದೀವಿ, ಇನ್ನು ನೋಡೋದು ಬೇಜಾನಿದೆ ಬಿಡಿ. ನಮ್ಮ ಇಂಡಿಯಾದಲ್ಲೂ ಅಷ್ಟೇ ತುಂಬಾ ಇದೆ ನಾವು ನೋಡೋ ಅಂತದ್ದು, ನೋಡ್ತೀವಿ ಅದನ್ನು. ಜೊತೆಗೆ ಔಟ್ ಆಫ್ ಕಂಟ್ರೀಸ್ ನೋಡೋಣ, ಅಲ್ಲಿನ ಕಲ್ಚರ್ ಯಾವ ತರ ಇರುತ್ತೆ, ಅಲ್ಲಿನ ಜನ ಯಾವ ತರ ಇರ್ತಾರೆ ಅನ್ನೋದು ಒಂದು ಆಸೆ ಅನ್ನೋದು ಇದೆ. ಬಿಕಾಸ್ ಇಷ್ಟು ಕಂಫರ್ಟ್ ಮತ್ತೆ ಊಟದ ವಿಚಾರದಲ್ಲಿ ನಿಜವಾಗ್ಲೂ ನಮ್ಗಂತೂ ಖುಷಿ ಆಗೋಯ್ತು. ನಮ್ಗೆ ಎಲ್ಲೂ ಬೋರ್ ಆಗ್ಲಿಲ್ಲ, ಅಷ್ಟು ಚೆನ್ನಾಗಿರುವಂತ ಫುಡ್ ನ ಆರ್ಗನೈಸ್ ಮಾಡಿದ್ದ ಅವನು. ಸೊ ಅವ್ನು ಆರ್ಗನೈಸ್ ಮಾಡಿದ್ದು ನನ್ಗೆ ಇಷ್ಟ ಆಗೋಗಿ, ಈಗ ನಾನು ನೆಕ್ಸ್ಟ್ ಹೋಗೋಣ ಅನ್ನೋ ಪ್ಲಾನ್ ಅಲ್ಲಿ
ಇದ್ದೀನಿ. ಸೊ ಆಗಲೇ ಹೇಳ್ದಂಗೆ ಮತ್ತೊಂದ್ಸತಿ ರಿಪೀಟ್ ಮಾಡ್ತಿದ್ದೀನಿ, ಇದು ಯಾವುದೇ ರೀತಿಯ ಪ್ರಮೋಷನ್ ಇಲ್ಲ, ಏನೂ ಇಲ್ಲ. ಬಟ್ ಅವ್ರದ್ದು ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವೊಂದು ಫೋನ್ ಮಾಡಿ ವಿಚಾರಿಸ್ಬೋದು. ಮತ್ತು ನಾನು ಇನ್ನೊಂದು ಅವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಯಾರಾದ್ರೂ ನನ್ನ ಹೆಸರು ಹೇಳಿ ನಿನಗೆ ಫೋನ್ ಮಾಡಿದ್ರೆ ಖಂಡಿತ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಡಿಸ್ಕೌಂಟ್ ಆ ಥರ ಎಲ್ಲ ಆಫರ್ ಏನಾದರೂ ಇದ್ದರೆ ಸ್ವಲ್ಪ ಮಾಡ್ಕೊಡು. ಮತ್ತೆ ಏನಾದ್ರೂ ಸ್ವಲ್ಪ ಕಡಿಮೆ ನಿನ್ಗೆ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡ್ಕೊಡು ಅಂತ ಅಂದ್ಬಿಟ್ಟು ಹೇಳಿದೀನಿ. ಸೊ ನೀವುಗಳು ಯಾರಾದ್ರೂ ಕಾಲ್ ಮಾಡಿದಾಗ ಖಂಡಿತ ನನ್ನ ಒಂದ್ ಹೆಸರು ಹೇಳ್ಬಿಟ್ಟು ಕೇಳಿ, ಬಿಕಾಸ್ ನೀವು ನನ್ನ ಫ್ಯಾಮಿಲಿನೇ. ಸೊ ಹಂಗಾಗಿ ಈಗ ನೀವು ನನ್ನ ಫ್ಯಾಮಿಲಿ ಆದ್ಮೇಲೆ ಅವನು ನನ್ನ ಫ್ಯಾಮಿಲಿ, ಸೊ ಅವನ್ಗೆ ನೀವು ಫ್ಯಾಮಿಲಿನೇ ಆಗ್ತೀರಾ. ನಾನು ಅದನ್ನೇ ಅವನ್ಗೆ ಹೇಳ್ದೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಕೇಳಲಿ ನಿನ್ನಗೆ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡು, ಜಾಸ್ತಿ ಪ್ರಾಫಿಟ್ ಅವೆಲ್ಲ ನೋಡ್ಬೇಡ. ಜನ ನಿನ್ಗೆ ಅರಸಿ ಆರೈಸಿದ್ರೆ ನೀನ್ ಇನ್ನೂ ಚೆನ್ನಾಗ್ ಆಗ್ತೀಯ ಕಣೋ ಅಂತ ಅಂದ್ಬಿಟ್ಟು ಅವ್ನ್ಗೆ ಹೇಳಿದ್ದೆ. ಆಯ್ತು ಬಿಡಕ್ಕ, ನಿನ್ನ ಹೆಸರು ಹೇಳ್ಕೊಂಡು ಯಾರು ಏನ್ ಕೇಳಿದ್ರು ಖಂಡಿತ ನಾನು ನನ್ನ ಕೈಲಾದಷ್ಟು ನಾನು ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾನೆ. ಸೊ ನೀವ್ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇವತ್ತು ನಾವು ಕ್ರೂಸ್ ಡಿನ್ನರ್ನ ಎಂಜಾಯ್ ಮಾಡಿದ್ದು ನೀವು ನೋಡಿರ್ಬೋದು. ಊಟ ಎಷ್ಟು ವೆರೈಟಿ ಇತ್ತು ಅಂತ, ನಮಗೆ ಡೈಲಿ ಇದೇ ಥರನೇ ಇತ್ತು. ಸೊ ಇನ್ನು ಇಷ್ಟೇ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ವ್ಲಾಗ್ಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವ್ಲಾಗ್ನ ನೋಡಿ ಅಂತ ಹೇಳ್ತಾ, ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮದು ಕಂಪ್ಲೀಟ್ ಅಮೌಂಟು ಎಷ್ಟಾಯಿತು ಏನು ಅನ್ನೋದು ನಾನು ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆದಷ್ಟು ಬೇಗ ಬೇರೆ ಒಂದು ಬ್ಲಾಗಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.